ಹಾಯ್, ದಿಸ್ ಇಸ್ ಸ್ವಾತಿಷ್ಠ. ರಕ್ಕಸಪುರದೋಳ್ ನನ್ನ ಎರಡನೇ ಕನ್ನಡ ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ. ಇವತ್ತು ನಿನ್ನೆ ಎಲ್ಲ ಪೇಯ್ಡ್ ಪ್ರೀಮಿಯರ್ಸ್ ಪ್ರಿವ್ಯೂ ಶೋ ಎಲ್ಲ ನಡೀತಾ ಇದೆ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ವಿ ವೆರಿ ಹ್ಯಾಪಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಅಮೇಝಿಂಗ್ ಆಗಿತ್ತು. ಒಂದು ನಿಮಿಷನೂ ಬೋರ್ ಅನಿಸ್ಲಿಲ್ಲ. ಸಕ್ಕತ್ತಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದೇ ನೋಡಬೇಕು. ಓ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಎಲ್ಲೂ ಬೋರ್ ಆಗಲಿಲ್ಲ ಸರ್. ತುಂಬ ಚೆನ್ನಾಗಿತ್ತು ಫಿಲಮ್. ಅಮೇಝಿಂಗ್. ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸು ಒಂದಾದ್ಮೇಲೆ ಒಂದು ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು. ಇಂಟ್ರೆಸ್ಟಿಂಗ್ ಆಗಿದೆ. ಎಕ್ಸಲೆಂಟ್. ವೆರಿ ಗುಡ್ ಸಸ್ಪೆನ್ಸ್ ಥ್ರಿಲ್ಲರ್. ನೈಸ್. ತುಂಬಾ ಸೂಪರ್. ಕ್ಲೈಮ್ಯಾಕ್ಸ್ ಸೂಪರ್. ಬಹಳ ಚೆನ್ನಾಗಿತ್ತು ಮೂವಿ. ಹಿಂದೆ ಇವ್ರದ್ದು ಉಪೇಂದ್ರ ಅವ್ರ ರುಷ್ ಮೂವಿ ತರನೇ ಆಲ್ಮೋಸ್ಟ್ ಬರ್ತಾ ಇದೆ. ಇದು ತುಂಬಾ ಚೆನ್ನಾಗಿ. ವಿಲನ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅವನು ಒಳ್ಳೆ ಆಕ್ಟರ್ ಆಗ್ತಾನೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಸರ್. ನೋಡ್ಬೋದು ಎಲ್ಲ ಫ್ಯಾಮಿಲಿ. ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆ. ಮೂವಿ ಕಲಾ ಸರಸ್ವತಿಯ ಪುತ್ರ ನಮ್ಮ ರಾಜ್ ಬಿ ಶೆಟ್ರು. ಚೆನ್ನಾಗಿದೆ. ನೈಸ್ ಮೂವಿ. ನಾ ಎಕ್ಸ್ಪೆಕ್ಟೇಷನ್ ಎಲ್ಲ ಬ್ರೇಕ್ ಮಾಡುತ್ತೆ ಮೂವಿ. ತುಂಬಾ ಚೆನ್ನಾಗಿ ಮಾಡಿದ್ರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಮೂವಿ ವೆಲ್ ಮೇಡ್. ಆಕ್ಟಿಂಗ್ ಅಷ್ಟೇ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ತುಂಬಾನೇ ಚೆನ್ನಾಗಿತ್ತು. ಎಸ್ಪೆಷಲಿ ರಾಜ್ ಬಿ ಶೆಟ್ಟಿ ಎಕ್ಸ್ಟ್ರೀಮ್ಲಿ ಮಾರ್ವೆಲಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಟ್ವಿಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು. ಸಗದಾಗಿದೆ ಸಿನಿಮಾ. ಥಿಯೇಟ್ರಿಗೆ ಬಂದು ಎಲ್ಲ ಸಿನಿಮಾ ನೋಡಿ. ಸೂಪರ್ ಆಗಿದೆ ಫಿಲಮು. ಮಾಡಿದ್ದೀನಿ. ಫಸ್ಟ್ ಫಿಲಮ್ ನಾನು ಮಾಡಿರೋದು. ನಮ್ಮ ರವಿ ವರ್ಮಾ ಅವ್ರದ್ದು ಫಸ್ಟು ಇದು ಆಗಿರೋದು ಫಿಲಮು. ಸಕ್ಸಸ್ ಆಗುತ್ತೆ. ಚೆನ್ನಾಗಿದೆ. ಫಸ್ಟ್ ಫಿಲಮ್ ಇದು. ರಾಜ್ ಬಿ ಶೆಟ್ಟಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಎಕ್ಸಲೆಂಟ್ ಥ್ರಿಲ್ಲರ್ ಮೂವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಸರ್. ಹೌದು, ಟ್ವಿಸ್ಟ್ ತುಂಬ ಇತ್ತು. ಆ್ಯಂಡ್ ಕೊನೆ ತನಕನೂ ಏನಿರ್ಬೋದು ಅನ್ನೋ ಕುತೂಹಲ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎವ್ರಿವನ್ ವಿಲ್ ಲವ್ ಇಟ್. ಮಸ್ಟ್ ವಾಚ್. ಟ್ವಿಸ್ಟ್ ಎಲ್ಲ ಆಯ್ತು. ತುಂಬ ಚೆನ್ನಾಗಿತ್ತು. ತುಂಬ ಕುತೂಹಲಕಾರಿಯಾಗಿತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ವೆರಿ ಗುಡ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟಿಂಗ್ ಇದೆ. ತುಂಬ ಸೂಪರ್ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಲಾಂಗ್ ಟೈಮ್ ಕನ್ನಡ ಇಂಡಸ್ಟ್ರಿ ಒಳ್ಳೆ ಸೂಪರ್ ಆಗಿರೋ ಥ್ರಿಲ್ಲರ್ ಮೂವಿ ಬಂದಿದೆ. ಪ್ಲೀಸ್ ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಫಸ್ಟ್ ಟೈಮು ಹೀರೋಗಿನ್ನ ವಿಲನ್ಗೋಸ್ಕರ ಸಿನಿಮಾ ನೋಡಬೇಕಾಗಿದೆ. ತುಂಬ ಚೆನ್ನಾಗಿತ್ತು. ವೆರಿ ಥ್ರಿಲ್ಲಿಂಗ್. ವೆರಿ ಆಕ್ಟಿಂಗ್ ಚೆನ್ನಾಗಿದೆ. ಸರ್ ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಚಿತ್ರಗಳು ಈ ಥರ ಬರಬೇಕು. ಇದೇ ಥರ ನಮ್ಮ ರಾಜ್ ಬಿ ಶೆಟ್ರುಗಳು ಇಂಥ ಮೂವಿಗಳನ್ನ ತೆಗಿತಾ ಇರಬೇಕು. ಅದರಲ್ಲೂ ವಿಲನ್ ಪಾತ್ರ ಮಾಡಿರೋರು ತುಂಬಾ ಸೈಕಾಗಿ ಮಾಡಿದ್ದಾರೆ ಸರ್. ನಾನು ಇವತ್ತು ನಿದ್ದೆ ಮಾಡಲ್ಲ ನಿಜವಾಗ್ಲು. ಅರುಣ್ಗೆ ಜೈ. ಅರುಣ್ ಸರ್ಗೆ ಜೈ. ತುಂಬಾ ಚೆನ್ನಾಗಿದೆ ಸರ್. ಥ್ರಿಲ್ ಮಾತ್ರ ಮುಕ್ಲಾರ ಇದೆ. ಥ್ರಿಲ್ ಮುಕ್ಲಾರ ಮೇಲೆ ಮುಕ್ಲಾರೆ. ಫುಲ್ ಸೈಕ್ ಆಗಿದೆ. ಸೈಕ್ ಆಗಿದೆ. ವಿಭಿನ್ನವಾಗಿದೆ. ಚೆನ್ನಾಗಿದೆ. ರಿಷಬ್ ಶೆಟ್ರು ಯಾವತ್ತು ಆಡಿಯನ್ಸ್ಗೆ ಮೋಸ ಮಾಡಲ್ಲ. ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ವಿಲನ್ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಆಗಿದೆ ಸರ್. ಜನರ ಮುಗ್ಧತೆ ಮತ್ತೆ ಅವರ ಒಂದು ಕಲ್ಪನೆಗಳು ಮತ್ತೆ ಈ ನಂಬಿಕೆ ಮೂಢನಂಬಿಕೆಗಳಿಂದ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟೋ ಕಡೆ ಈ ಮೂಢನಂಬಿಕೆಗಳೆಲ್ಲ ಇನ್ನೂ ಜೀವಂತವಾಗಿದೆ. ಅದನ್ನು ಇನ್ನೊಬ್ಬರು ಇನ್ಕ್ಯಾಶ್ ಮಾಡ್ಕೊತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಪ್ರಯತ್ನ ಚೆನ್ನಾಗಿದೆ ಸರ್. ನಮ್ಮ ಸೀನಿಯರ್ ಆ್ಯಕ್ಟ್ ಮಾಡೋ ಮೂವಿ ಇದು. ವಿಲನ್ ಅವರು ಆ್ಯಂಡ್ರೂ ಸರ್ ನೋಡ್ತಾ ಇದ್ರೆ ಮೂವಿ ಸೂಪರ್ ಆಗಿದೆ ಸರ್. ಸರ್ ಡೈರೆಕ್ಷನ್ ಚೆನ್ನಾಗಿದೆ. ಕ್ರಾಂತಿ ಕುಮಾರ್ ಅವರ ರೈಟಿಂಗು ಸಾಂಗು ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ಸಸ್ಪೆನ್ಸ್ ಕಾಪಾಡಿದ ಡೈರೆಕ್ಟರ್ ಅವರು. ಕ್ರಾಂತಿ ಕುಮಾರ್ ಅವ್ರ ರೈಟಿಂಗ್ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ. ಅದು ನಮ್ಮ ಮಾದೇವ್. ರಾಜ್ ಬಿ ಶೆಟ್ಟಿ ಅವ್ರು ಏನು ಹೇಳಿದ್ರು ಅದನ್ನ ಡೆಲಿವರ್ ಮಾಡಿದ್ದಾರೆ ಸರ್. ಪಕ್ಕ ರಾಜ್ ಬಿ ಶೆಟ್ಟಿ ಇದ್ರೆ ಚೆನ್ನಾಗೇ ಇರುತ್ತೆ. ತುಂಬ ಚೆನ್ನಾಗಿತ್ತು ಸರ್. ಹೇಗಿತ್ತು ಮೂವಿ? ಸೂಪರ್. ಬಹಳ ಚೆನ್ನಾಗಿದೆ. ಖಂಡಿತ ಬಂದು ನೋಡ್ಬೇಕಾದ ಸಿನಿಮಾ. ತುಂಬ ಚೆನ್ನಾಗಿದೆ. ಈ ಪಿಕ್ಚರ್ಗಿಂತ ಇದು ಬೆಸ್ಟ್. ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸ್ ಥ್ರಿಲ್ಲರು. ಹಾರರ್ ಅನ್ನೋದಕ್ಕಿಂತ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಚೆನ್ನಾಗಿದೆ. ಸಖತ್ತಾಗಿದೆ. ವಿಲನ್ಗೋಸ್ಕರ ಇನ್ನೊಂದ್ಸತಿ ಬಂದು ಮೂವಿ ನೋಡ್ಬೋದು. ಮೂವಿ ಸಖತ್ತಾಗಿದೆ.
ಎಲ್ಲೂ ಬೋರ್ ಆಗೋದಿಲ್ಲ. ಸೊ ಹಿಟ್ ಆಗುತ್ತೆ ಪಕ್ಕ. ಎಲ್ಲರೂ ಥಿಯೇಟ್ರಿಗೆ ಬಂದರೆ ಎಕ್ಸ್ಪೀರಿಯನ್ಸ್ ಮಾಡಿ. ರಾಜ್ ಬಿ ಶೆಟ್ಟಿ ಸರ್ ಆಗಿರ್ಬೋದು, ಮತ್ತು ಎಲ್ಲ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಆ್ಯಂಡ್ ವಿಲನ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಆ್ಯಕ್ಚುಲಿ ಅವ್ರು ಹೀರೋನೇ. ಸೊ ಅನಿರುದ್ಧ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಎಲ್ಲ ಜನರು ಕೂಡ ಮೂವಿಗೆ ಥಿಯೇಟ್ರಿಗೆ ಬಂದು ಮೂವಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಈ ಮೂವಿ ಹೋಗಲಿ. ಹೇಳ್ತಾರೆ ಎಲ್ಲರೂ ತೆಲುಗುನಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಇಲ್ಲ, ತೆಲುಗು ಇದೆ, ಮಲಯಾಳಂ ಇದೆ ಅಂತ ಹೇಳಿ. ಕಂಟೆಂಟ್ ಇದೆ, ಕಂಟೆಂಟ್ನ ತಗೊಂಬಂದಿದ್ದಾರೆ. ಪ್ಲೀಸ್ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಮೂವಿನಲ್ಲಿ ತುಂಬ ಎಫರ್ಟ್ಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಸಪೋರ್ಟ್ ಇರಲಿ, ಕನ್ನಡ ಜನತೆ ಆಶೀರ್ವಾದ ಇಡೀ ಟೀಮ್ಗೆ ಇರಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ರಕ್ಕಸಪುರದವರು. ಲಾಟ್ಸ್ ಆಫ್ ಮೂವಿನ ಕನ್ನಡಿಗರು ಸಪೋರ್ಟ್ ಮಾಡಿದ್ರೆ ಇನ್ನೊಬ್ರು ಗುರುತಿಸ್ತಾರೆ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ರಕ್ಕಸಪುರದೊಳ್ ಇಸ್ ಬೆಸ್ಟ್ ಮೂವಿ. ಕಂಟೆಂಟ್ ಓರಿಯೆಂಟೆಡ್ ಇದೆ ಆ್ಯಂಡ್ ಥ್ರಿಲ್ಲರ್ ಸಸ್ಪೆನ್ಸ್ ಇದೆ. ಸೊ ಸಪೋರ್ಟ್ ಮಾಡಿ. ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಮೂವಿ. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ. ತುಂಬಾನೇ ಟ್ವಿಸ್ಟ್ ಇತ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಹಾರರ್ ಮೂವಿ ಅಂತ ಬಂದ್ವಿ, ಸೈಕಾಲಜಿಕಲ್ಲು, ಏನೇನಾಯ್ತು ಅಂತಲೇ ಗೊತ್ತಿಲ್ಲ. ಫೈನಲಿ ಪರ್ಫಾರ್ಮೆನ್ಸ್ ಮಾತ್ರ ಆಸಮ್ ಇತ್ತು. ಈ ಐ ಥಿಂಕ್ ಸೊ ಕನ್ನಡಕ್ಕೆ ಇವಾಗ ಹೊಸ ಹೀರೋ ಸಿಕ್ಕರು ಅನ್ಕೊಳ್ತೀನಿ ನಾನು ಇವಾಗ. ತುಂಬ ಒಳ್ಳೆ. ನಾನು ತುಂಬ ಈ ಕೊರಿಯನ್ ಮೂವೀಸಲ್ಲಿ ನೋಡ್ತಾ ಇದ್ದೆ ಈ ಥರ ಮೂವೀಸ್ನ, ಬಟ್ ಕನ್ನಡದಲ್ಲಿ ಈ ಥರ ಮಾಡಿರೋ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್, ಅಮೇಝಿಂಗ್. ತುಂಬ ಚೆನ್ನಾಗಿತ್ತು ಸರ್. ಫಸ್ಟ್ ಅಟೆಂಪ್ಟ್ ಮೂವಿ, ಫಸ್ಟು ಡೆಬ್ಯೂ ಮೂವಿ ಅಂತ ಗೊತ್ತಾಯಿತು ಡೈರೆಕ್ಟರ್ ಸರ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಕ್ಯಾರೆಕ್ಟರ್ ಮಾತ್ರ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ವಿಲನ್ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಆಗಿದೆ. ರಾಜ್ ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಮತ್ತು ಕೇಳೋದೇ ಬೇಡ. ಓಕೆನಾ, ನೆಗೆಟಿವ್ ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗಿದೆ ಮೂವಿ.